ಹಣ ಖರ್ಚು ಮಾಡಿಕೊಂಡಂತ ವಿಚಾರಕ್ಕೆ ಪತಿ ಪತ್ನಿ ಮಧ್ಯೆ ಫೈಟ್ ನಡೆದು ಮನನೊಂದು ಪತ್ನಿ ನೇಣು ಬಿಗಿದುಕೊಂಡಿರುವಂತ ಆತ್ಮಹತ್ಯೆಗೆ ಶರಣಾಗಿರುವಂತ ಘಟನೆ ನಡೆದಿದೆ. ನೆಲಮಂಗಲ ತಾಲೂಕಿನ ಬ್ಯಾಡರಹಳ್ಳಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ 32 ವರ್ಷದ ಸುಮಾ ಅನ್ನುವಂತ ವ್ಯಕ್ತಿ. ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು 10 ವರ್ಷಗಳ ಹಿಂದೆ ಚಂದ್ರಶೇಖರ್ ಜೊತೆ ವಿವಾಹ ಆಗಿರುತ್ತೆ, ಜೀವನ ನಡೆಸ್ತಾ ಇರ್ತಾರೆ. ನೆಲಮಂಗಲ ತಾಲೂಕಿನ ಬ್ಯಾಡರಹಳ್ಳಿಯಲ್ಲಿ ಈಗ ಸುಮಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 32 ವರ್ಷದ ಸುಮಾ ನೇಣುಗೆ ಶರಣಾಗಿರುವಂತ ಮಹಿಳೆಯಾಗಿರುವಂತದ್ದು. ಹಣ ಖರ್ಚು ಮಾಡಿದ್ದಂತ ಒಂದು ವಿಚಾರಕ್ಕೆ ನೇಣಿಗೆ ಶರಣಾಗಿದ್ದಾರೆ. 10 ವರ್ಷಗಳ ಹಿಂದೆ ಚಂದ್ರಶೇಖರ್ ಜೊತೆ ಜೀವನ ಶುರು ಮಾಡ್ತಾರೆ. ಸುಮಾ ಹಾಗೇನೆ ಚಂದ್ರು ದಂಪತಿಗೆ 2 ಮಕ್ಕಳು ಕೂಡ ಇರ್ತಾರೆ. ಇನ್ನು ತಾವು ಒಂದು ಸಂಘದ ಕಂತು ಕಟ್ಟೋಕೆ ಅಂತ ಹಣ ಇಟ್ಕೊಂಡಿರ್ತಾರೆ. ಪತ್ನಿಗೆ ಕಾಡದೆ ಇರುವಂತೆ 1,300 ರೂಪಾಯಿಯಲ್ಲಿ 200 ರೂಪಾಯಿಯನ್ನ ಖರ್ಚು ಮಾಡಿರ್ತಾನೆ. ಸಬೂಬ್ ಹೇಳಿ 200 ರೂಪಾಯಿ ಸ್ವಂತ ಖರ್ಚಿಗೆ ಪತಿ ಬಳಸಿರ್ತಾನೆ. 200 ರೂಪಾಯಿ ಸ್ವಂತ ಖರ್ಚಿಗೆ ಪತಿ ಬಳಸ್ತಾ ಅನ್ನೋ ಕಾರಣಕ್ಕೆ ಈ ಸಂಬಂಧ ಇಬ್ಬರ ನಡುವೆ ಜೋರಾಗಿ ಗಲಾಟೆ ನಡೆದಿರುತ್ತೆ. ಅವರೇನೋ ಚೀಟಿ ಕಟ್ಟೋಕೆ ಅಂತ ಕೂಡಿಟ್ಟಿದ್ದಂತ ಹಣವನ್ನ ನೆಪ ಹೇಳಿ ಪತಿ ಬಳಸ್ಕೊಂಡಿರ್ತಾನೆ. ಆಗ ಇವರಿಬ್ಬರ ಮಧ್ಯೆ ಜಗಳ ಶುರುವಾಗುತ್ತೆ. ಪತಿ ಹಾಗೆ ಅತ್ತೆ ಕೆಲ್ಸಕ್ಕೆ ಹೋಗಿದ್ದಂತ ವೇಳೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ಸುಮಾ. ಪತಿ ಊಟಕ್ಕೆ ಅಂತ ಮನೆಗೆ ಬಂದಾಗ ಘಟನೆ ಬೆಳಕಿಗೆ ಬಂದಿದೆ. ಪತ್ನಿಯ ಮೃತದೇಹದ ಮುಂದೆ ಪತಿ ರೋಧನೆಯನ್ನ ಇಟ್ಟಿರುವಂತದ್ದು. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದು 5 ನಿಮಿಷ ಅರ್ಧ ಗಂಟೆ ಮುಂಚೆ ಸರ್ ಬಂದು ನೋಡಿದ್ ನಾನು. ಸರ್ ನನ್ನ ಮಕ್ಕಳು ಇಬ್ರು ಆಚೆ ಅಮ್ಮ ಅಮ್ಮ ಅಂತಿದ್ರು. ಆಂಟಿ ಅಂತ ಒಬ್ರು ಇದಾರೆ, ಅವರು ಇದ್ದಾಳೆ, ಮಕ್ಳು ಆಚೆ ಇಬ್ರಿ ಅವ್ರು ಇದ್ದಾಳೆ ಅಂತ ಕದ ತಡ್ತಿದ್ರು. ನಾನು ಅನು ಅಂತ ಇಬ್ಬರು ಎದ್ದಾಳಿಲ್ಲ ಕದ ಮಾಡಿದೆ. ಬಟ್ಟು ಹಿಂಗೆ ನೆಣಾಕಣಿ ಕುಕ್ಕರ್ ಬಾಲಂಗ್ ಕೂತಿದ್ರು ಸರ್. ಪತಿ ಮತ್ತೆ ಪತ್ನಿ ಮಧ್ಯೆ ಹಣ ತಗೊಂಡ್ರು ಅಂದ್ರೆ ತಾವು ಸುಮಾ ಅನ್ನುವಂತ ಯುವತಿ ಏನು ಸಾವನ್ನಪ್ಪಿದ್ದಾರೆ ಮಹಿಳೆ, ಅವರು ಕೂಡಿಟ್ಟಿದ್ದಂತ ಹಣದಲ್ಲಿ ಏನೋ ಒಂದು ಕಾರಣಗಳನ್ನ ಹೇಳಿ 200 ರೂಪಾಯಿಯನ್ನ ಪತಿ ತಗೊಂಡು ಖರ್ಚು ಮಾಡಿಬಿಟ್ಟಿರ್ತಾರೆ. ಎಲ್ಲಿ ತಮ್ಮ ಒಂದು ಸಂಘಕ್ಕೆ ಚೀಟಿ ಕಟ್ಟುವಂತ ಸಂದರ್ಭ ಬಂದಾಗ ಹಣ ಕಡಿಮೆ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವರು ಇಬ್ರು ಕೂಡ ಜಗಳವನ್ನ ಶುರು ಮಾಡ್ಕೊಂಡಿರ್ತಾರೆ. ಆ ಜಗಳದಲ್ಲಿ ಪತ್ನಿ ಸಾವಿಗೆ ಶರಣಾಗಿರುವಂಥದ್ದು, ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸುಮಾ ಮತ್ತೆ ಚಂದ್ರು 10 ವರ್ಷದ ಹಿಂದಷ್ಟೇ ಮದ್ವೆ ಆಗಿರ್ತಾರೆ. 2 ಮಕ್ಕಳು ಕೂಡ ಇರ್ತಾರೆ. ಆದ್ರೆ ಇಲ್ಲಿ ಸಾವಿಗೆ ಶರಣಾಗಿ ಆ ಮಕ್ಕಳನ್ನ ಅನಾಥರನ್ನಾಗಿ ಅಂದ್ರೆ ತಾಯಿ ಇಲ್ಲದೆ ಇರೋ ಹಾಗೆ ಮಾಡಿರುವಂಥದ್ದು ಸುಮಾ.